ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಏಷ್ಯಾ ಖಂಡದಲ್ಲಿ, ಯುರೋಪ ಖಂಡದಲ್ಲಿ, ಆಸ್ಟ್ರೇಲಿಯಾ ಖಂಡದಲ್ಲಿ, ಉತ್ತರ ಅಮೆರಿಕದಲ್ಲಿ? ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರ್ತದೆ ನೋಡಿ. ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬುದು ಯಾವ ಖಂಡದಲ್ಲಿದೆ ಅಂತಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರ್ತದೆ. ಗಲ್ಫ್ ಕಂಟ್ರಿಗಳು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಗಲ್ಫ್ ಕಂಟ್ರಿಗಳು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಏಷ್ಯಾ ಖಂಡದಲ್ಲಿ ನೋಡಿ. ಗಲ್ಫ್ ರಾಷ್ಟ್ರಗಳು ಯಾವ ಖಂಡದಲ್ಲಿ ಇದೆ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ. ಗಲ್ಫ್ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 7, 8, 6, 9. ಗಲ್ಫ್ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಎಸ್, 6 ರೈಟ್ ಆನ್ಸರ್ ನೋಡಿ. ಗಲ್ಫ್ ಕಂಟ್ರಿಗಳ ಸಂಖ್ಯೆ ಎಷ್ಟು ಅಂದ್ರೆ 6 ದೇಶಗಳು. ಗಲ್ಫ್ ಸಂಬಂಧಪಟ್ಟಂತೆ ಕಂಡ ಏನು ದೇಶಗಳ ಸಂಖ್ಯೆ ಟೋಟಲ್ 6 ದೇಶಗಳನ್ನ ನೋಡ್ತೀವಿ. ಕ್ಯಾಸ್ಪಿಯನ್ ಸರೋವರ ಇದು ಪ್ರಪಂಚದ ಅತಿ ದೊಡ್ಡ ಸರೋವರವಾಗಿದ್ದು ಎಷ್ಟು ದೇಶಗಳಿಂದ? 6 ದೇಶಗಳು, 5 ದೇಶಗಳು, 8 ದೇಶಗಳು, 9 ದೇಶಗಳು. ಕ್ಯಾಸ್ಪಿಯನ್ ಎಷ್ಟು ದೇಶಗಳಿಂದ ಸುತ್ತುವರೆದಿದೆ? ಎಸ್, 5 ದೇಶಗಳು ನೋಡಿ. 5 ದೇಶಗಳನ್ನ ಏನಂತ ಕರೀತಾರೆ ಫಾರ್ಮುಲಾ? ಕರೆಕ್ಟ್ ಆನ್ಸರ್ ತಾರಿಕ್ ರೈಟ್ ಆನ್ಸರ್. ಶೋಮಿ ಅಲ್ಲ, ಶೋಮಿ ಅನ್ನೋದು ಸರೋವರಗಳು. ಪ್ರಪಂಚದ ಪಂಚಮಹಾಸರೋವರಗಳನ್ನು ಶೋಮಿ ಅಂತ ಕರೀತಾರೆ. ತಾರಿಕ್ ನೋಡಿ. ತಾರಿಕ್. ಟಿ ಅಂದ್ರೆ ಏನು? ಟಿ ಅಂದ್ರೆ ಏನು? ಟಿ ಅಂದ್ರೆ ಟರ್ಕಿ. ಎ ಅಂದ್ರೆ ಏನು? ಎ ಮೀನ್ಸ್ ಅಜರ್ಬೈಜಾನ್. ಎ ಅಂದ್ರೆ ಏನು? ಅಜರ್ಬೈಜಾನ್. ಆರ್ ಅಂದ್ರ ರಷ್ಯಾ. ರಷ್ಯಾ. ಆಯ್ ಅಂದ್ರ ಎಸ್ ಇರಾನ್. ಇರಾನ್. ಕೆ ಅಂದ್ರ ಎಸ್ ವೆರಿ ಗುಡ್ ಕಜಕಿಸ್ತಾನ್ ನೋಡಿ. ಕಜಕಿಸ್ತಾನ್. ಕೆ ಅಂದ್ರ ಕಜಕಿಸ್ತಾನ್. ಅದಕ್ಕೆ ತಾರಿಕ್ ಅಂತ ಕರೀತಾರೆ. ತಾರಿಕ್ ಇದು ಕ್ವಶನ್ ಆಗಿದೆ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಜಗತ್ತಿನ ಅತ್ಯಂತ ದೊಡ್ಡದಾದ ಸರೋವರ ಅಂತಂದ್ರೆ ಕ್ಯಾಸ್ಪಿಯನ್ ಸರೋವರ. ಈ ಕ್ಯಾಸ್ಪಿಯನ್ ಸರೋವರ ಎಷ್ಟು ದೇಶಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅಂತಂದ್ರೆ ಪಟ್ಟಿದೆ. ನೋಡಿ ತಾರಿಕ್. ಟಿ ಅಂತಂದ್ರೆ ಟರ್ಕಿ, ಎ ಅಂದ್ರೆ ಅಜರ್ಬೈಜಾನ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇರಾನ್, ಕೆ ಅಂದ್ರೆ ಕಜಕಿಸ್ತಾನ್. ನೋಡಿ ಗ್ರೇಟ್ ಬ್ಯಾರಿಯರ್ ರೀಫ್ ಪ್ರಪಂಚದ ಅತಿ ದೊಡ್ಡ ಹವಳ ದಿಬ್ಬವಿದು. ಇದು ಯಾವ ದೇಶದಲ್ಲಿ ಕಂಡು ಬರ್ತಂದ್ರೆ ಆಸ್ಟ್ರೇಲಿಯಾ ದೇಶದ ಈಶಾನ್ಯ ಕರಾವಳಿಯಲ್ಲಿ ಕಂಡು ಬರ್ತದೆ. ಟೋಟಲ್ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂದ್ರೆ 2000 ಕಿಲೋಮೀಟರ್ ದೂರ ಇದೆ ಇದು. ಮತ್ತೆ 1981ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳ ಅಂತೇಳಿ ಗುರುತಿಸ್ತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ರಸ್ತೆ ಸಾಂದ್ರತೆ ಹೊಂದಿರುವಂತಹ ದೇಶ ಯಾವುದು? ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ರಸ್ತೆ ಸಾಂದ್ರತೆ ಹೊಂದಿರುವಂತಹ ರಾಷ್ಟ್ರ ಯಾವುದು? ರಷ್ಯಾ ದೇಶ, ಜರ್ಮನಿ, ಜಪಾನ್, ಅಮೇರಿಕಾ. ಯಾರು ಹೇಳ್ತಾರೆ? ಅಮೇರಿಕಾ ರೈಟ್ ಆನ್ಸರ್ ನೋಡಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಇದೆಲ್ಲ ಇಡೀ ಪ್ರಪಂಚದ ಅತಿ ಹೆಚ್ಚು ರಸ್ತೆ ಸಾಂದ್ರತೆ ಹೊಂದಿದೆ. 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆ ಇರಿದೆ ಅಂದ್ರೆ ರಸ್ತೆ ಸಾಂದ್ರತೆ
ಇದು ನೋಡಿ, ಅಮೇರಿಕ, ಉತ್ತರ ಅಮೇರಿಕ ಇದೆಯಲ್ಲ, ವಿಶ್ವದ 33% ರಸ್ತೆಗಳ ಉದ್ದ ಮತ್ತು ಅಧಿಕ ರಸ್ತೆ ಸಾಂದ್ರತೆ ಹೊಂದಿದ್ದು ವಾಹನಗಳ ಹೊಂದಿರುವಂತ ಪ್ರಪಂಚದ ದೇಶ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ವಾಹನಗಳನ್ನು ಹೊಂದಿರುವಂತ ದೇಶ ಅಂದ್ರ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಇದು ರಸ್ತೆ ಸಾಂದ್ರತೆ ಹೊಂದಿರುವಂತ ದೇಶ ಅಂತ ಗುರುತಿಸ್ತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗುಗಳು ಸಂಚಾರವಾಗುವ ಜಲಮಾರ್ಗ ಯಾವುದು? ಕೀಲು ಕಾಲುವೆ, ಪನಾಮ ಕಾಲುವೆ, ಸುಯೇಜ್ ಕಾಲುವೆ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತ ಉತ್ತರ ಸುಯೇಜ್ ಕಾಲುವೆ, ರೈಟ್ ಆನ್ಸರ್ ನೋಡಿ. ಸುಯೇಜ್ ಕಾಲುವೆ. ಸುಯೇಜ್ ಕಾಲುವೆ ಯಾವ 2 ಖಂಡಗಳ ಮಧ್ಯೆ ಕಂಡು ಬರುತ್ತದೆ? ಸುಯೇಜ್ ಕಾಲುವೆ ಯಾವ 2 ಖಂಡಗಳ ಮಧ್ಯೆ ಕಂಡು ಬರುತ್ತದೆ? ಯಾರ ಅವ್ರಿಗೆ ಹೇಳ್ರಿ, ನಾವು ನಿನಗೂ ಹೇಳ್ತೀನಿ ತಡಿ. ಯಾವ 2 ಖಂಡಗಳ ಮಧ್ಯೆ ಕಂಡು ಬರುತ್ತದೆ ಅಂದ್ರೆ, ಒಂದು ಆಫ್ರಿಕಾ ಖಂಡ, ಒಂದು ಏಷ್ಯಾ ಖಂಡ. ಆಫ್ರಿಕಾ ಖಂಡ ಮತ್ತು ಏಷ್ಯಾ ಖಂಡಗಳ ಮಧ್ಯೆ ಕಂಡು ಬರುವಂತ ಒಂದು ಕಾಲುವೆ ಯಾವುದು ಅಂತಂದ್ರೆ ಸುಯೇಜ್ ಕಾಲುವೆ. ಸುಯೇಜ್ ಕಾಲುವೆ ಯಾವ 2 ಸಮುದ್ರಗಳನ್ನು ಒಂದುಗೂಡಿಸುತ್ತದೆ? ಶಬಾಷ್. ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ನೋಡಿ. ಕೆಂಪು ಸಮುದ್ರ ಮತ್ತು ಮೆಡಿಟೇ ಸಮುದ್ರಗಳನ್ನ ಒಂದುಗೂಡಿಸ್ತದೆ. ಕೆಂಪು ಸಮುದ್ರ ಮತ್ತು ಮೆಡಿಟೇ ಸಮುದ್ರ. ನಾ ಇನ್ನೊಂದು ಕ್ವಶನ್ ಕೇಳ್ತೇನೆ ನಿಮಗೆ. ಕಪ್ಪು ಸಮುದ್ರ ಮತ್ತು ಮೆಡಿಟೇ ಸಮುದ್ರಗಳ ಮಧ್ಯೆ ಕಂಡು ಬರುವಂತ ಭೂಮಾರ್ಗ ಯಾವುದು? ಇಸ್ತಾಂಬುಲ್ ನೋಡಿ. ಇಸ್ತಾಂಬುಲ್ ಎಂಬುದು ಇದರ ವಿಶೇಷ ಏನು ಅಂತಂದ್ರೆ, ಇದು ಪ್ರಪಂಚದಲ್ಲಿ ಯುರೋಪ್ ಖಂಡ ಮತ್ತು ಏಷ್ಯಾ ಖಂಡಗಳನ್ನ ಒಂದುಗೂಡಿಸುವಂತ ಒಂದು ಭೂಮಾರ್ಗ ಇದು. ಈ ಇಸ್ತಾಂಬುಲ್ ಅನ್ನುವಂಥದ್ದು 1453ರಲ್ಲಿ ಅಟೋಮನ್ ಟರ್ಕರು ಇದನ್ನ ವಶಪಡಿಸಿಕೊಳ್ತಾರೆ. ಇವತ್ತಿನ ಇಸ್ತಾಂಬುಲ್ ಅವತ್ತಿನ ಕಾನ್ಸ್ಟಾಂಟಿನೋಪಲ್ ನಗರ ಅಂತ ಹೇಳಿ ಗುರುತಿಸ್ತೀವಿ. ಇವತ್ತಿನ ಇಸ್ತಾಂಬುಲ್ ಇದೆಯಲ್ಲ, ಅವತ್ತಿನ ಕಾನ್ಸ್ಟಾಂಟಿನೋಪಲ್ ನಗರ. ಆ ಇಸ್ತಾಂಬುಲ್ ಅನ್ನುವಂಥದ್ದು ಯಾವ 2 ದೇಶಗಳ ಮಧ್ಯೆ ಕಂಡು ಬರುತ್ತದೆ? ಯಾರು ಹೇಳ್ತಾರೆ? ಯಾವ 2 ದೇಶಗಳ ಮಧ್ಯೆ ಕಂಡು ಬರುತ್ತದೆ ಇಸ್ತಾಂಬುಲ್ ಎಂಬುದು? ಭೂಭಾಗ ಯಾವುದಂತ ಕೇಳಿದ್ದಾನೆ. ಟರ್ಕಿಯ ಮತ್ತು ಬಲ್ಗೇರಿಯಾ ದೇಶಗಳು. ಎಸ್, ವಿಜಯ್ ಕುಮಾರ್ ಅವರು ಕರೆಕ್ಟ್ ಆನ್ಸರ್. ಟರ್ಕಿಯ ಮತ್ತು ಬಲ್ಗೇರಿಯಾ ದೇಶಗಳ ಮಧ್ಯೆ ಕಂಡು ಬರುವಂತ ಒಂದು ದೇಶ ಯಾವ್ದಂದ್ರ ಇಸ್ತಾಂಬುಲ್. ಇಸ್ತಾಂಬುಲ್ ಅಂದ್ರು ಒಂದೇ, ಅದನ್ನ ಕಾನ್ಸ್ಟಾಂಟಿನೋಪಲ್ ನಗರ ಅಂತ ಕರಿತೀವಿ. 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ಸಲುವಾಗಿ ಏಷ್ಯಾ ಖಂಡ ಮತ್ತು ಯುರೋಪ ಖಂಡಗಳ ಮಧ್ಯೆ ಇರುವಂತ ಭೂಮಾರ್ಗ ಮುಚ್ಚಿತು. ಅದಕ್ಕೆ ಜಲಮಾರ್ಗಕ್ಕೆ ಆವಿಷ್ಕಾರಕ್ಕೆ ಮುಂದಾದರು. ಬಾರ್ತೋಲೊಮೆ ಡಯಾಸ್ ಆಗಿರಬಹುದು, ಕ್ರಿಸ್ಟೋಫರ್ ಕೊಲಂಬಸ್ ಆಗಿರಬಹುದು, ಆಗಿರಬಹುದು, ಸಮುದ್ರಯಾನವನ್ನು ಮಾಡೋದರ ಮೂಲಕ ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ಆವಿಷ್ಕಾರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಅದ್ರಾಗ BL ಡಯಾಸ್ ಏನ್ ಮಾಡಿದ ಅಂತಂದ್ರೆ, ಆ ಸಮುದ್ರದ ಅಲೆಗಳನ್ನು ಕಂಡು ಅರ್ಧಕ್ಕೆ ನಿಂದಿರಿಸಿ ವಾಪಸ್ ತನ್ನ ದೇಶಕ್ಕೆ ಹೋಗಿ ತನ್ನ ದೇಶದ ಜನತೆ ಹೇಳ್ತಾನೆ, ಭೀಕರವಾದ ಬರಗಾಲ ಬೀಳುತ್ತಿತ್ತು. ಆ ಭೀಕರವಾಗಿರುವಂತ ಬಿರುಗಾಳಿಗೆ ತತ್ತರಿಸಿ ವಾಪಸ್ ಬಂದಿದ್ದೆ ಒಂದು ಖುಷಿ, ಇದು ಜೀವನದಾಗ ಮರೆಯಕ್ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ. BL ಡಯಾಸ್, ಬಾರ್ತೋಲೊಮಿ ಡಯಾಸ್. ಕೇಳಿಸ್ತಾ ಇದೆ ಎಲ್ಲರಿಗೆ? ಇದು ಹೇಳೋಣ ಆನ್ಸರ್. ಕೀಲು ಕಾಲುವೆ ಯಾವ 2 ದೇಶಗಳ ಮಧ್ಯೆ ಕಂಡು ಬರುತ್ತದೆ? ಹೇಳೋಪ್ ನೋಡಮ್, ಹೇಳ್ರೋ ನೋಡಮ್ ನೀವು. ಕೀಲು ಕಾಲುವೆ ಯಾವ 2 ದೇಶಗಳ ಮಧ್ಯೆ? ಬಾಲ್ಟಿಕ್ ಸಮುದ್ರ ಉತ್ತರ ಸಮುದ್ರ ಅಲ್ಲ. ಅದು ಬಾಲ್ಟಿಕ್ ಸಮುದ್ರ ಉತ್ತರ ಸಮುದ್ರ ಅಲ್ಲ. ನಾ ಕೇಳಿದ್ದೇನಂದ್ರೆ ಎಸ್, ಮುತ್ತುವರೆ ಕರೆಕ್ಟ್ ಆನ್ಸರ್. ಡೆನ್ಮಾರ್ಕ್ ಮತ್ತು ಜರ್ಮನಿ ದೇಶಗಳ ಮಧ್ಯೆ ಕಂಡು ಬರ್ತದೆ ನೋಡಿ. ಡೆನ್ಮಾರ್ಕ್ ಮತ್ತು ಜರ್ಮನಿ ದೇಶಗಳ ಮಧ್ಯೆ ಕಂಡು ಬರುವಂತ ಕಾಲುವೆ ಯಾವ್ದಂದ್ರೆ ಕೀಲು ಕಾಲುವೆ. ಇದು ಕ್ವಶನ್ ಆಗಿದೆ. ಇದು ಡೆನ್ಮಾರ್ಕ್ ಮತ್ತು ಜರ್ಮನಿ ದೇಶದಲ್ಲಿ. ಯಾರ ನೀ ಹಗರ ನಾ ಏನು ಬೀಳ್ತೇನೆ. ಹಾಗಾದ್ರೆ ಯಾವ ಹೇಳಿ, ಈ ಒಂದು ಪನಾಮ ಕಾಲುವೆ ಯಾವ 2 ಖಂಡಗಳ ಮಧ್ಯೆ ಕಂಡು ಬರುತ್ತದೆ? ದಕ್ಷಿಣ ಅಮೆರಿಕ ನೋಡಿ. ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕಗಳ ಮಧ್ಯೆ ಕಂಡು ಬರುವಂತ ಒಂದು ಕಾಲುವೆ ಯಾವಂದ್ರ ಪನಾಮ ಕಾಲುವೆ. ಸುಯೇಜ್ ಕಾಲುವೆ ಇದೆಯಲ್ಲ,
ವಿಶ್ವದಲ್ಲಿ ಬಹಳಷ್ಟು ದಟ್ಟವಾದ ಹಡಗು ಸಂಚಾರ ಕಾಲುವೆಯಾಗಿದ್ದು ಒಂದಿನಕ್ಕೆ 100ಕ್ಕಿಂತ ಹೆಚ್ಚು ಹಡಗುಗಳು ಚಲಿಸುತ್ತವೆ. ಪ್ರತಿ ಹಡಗು ಕಾಲುವೆಯನ್ನು ದಾಟಲು 12 ಗಂಟೆಗಳ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಇತ್ತೀಚೆಗೆ ಯಾವ ಒಂದು ಹಡಗು ಒಳಗೆ ಸಿಗಿಬಿದ್ದು ವಾಪಸ್ ಬರ್ಬೇಕಾದ್ರೆ ಭಯಂಕರ ಎಸ್ ಅಜಿತ್ ಕರೆಕ್ಟ್ ಆನ್ಸರ್ ಎವರ್ ಗ್ರೀನ್ ನೋಡಿ. ಎವರ್ ಗ್ರೀನ್ ಅನ್ನುವಂತ ಒಂದು ಹಡಗಿತ್ತಲ್ಲ, ಆ ಹಡಗು ಸಿಕ್ಕಿದ್ದು ಬರ್ಬೇಕಾದ್ರೆ ಒದ್ದಾಡಿ ಹೋಯ್ತು. ಎವರ್ ಗ್ರೀನ್ ಅನ್ನುವಂತ ಇತ್ತೀಚೆಗೆ ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ ಅದು. ನೋಡಿ, ವಿಶ್ವದ ಪ್ರಥಮ ಕೃತಕ ಉಪಗ್ರಹ ಯಾವುದು? ಆರ್ಯಭಟ, ರೋಹಿಣಿ, RH-75, ಸ್ಪುಟ್ನಿಕ್, ಅಪೋಲೋ 11. ಸರಿಯಾದಂತ ಉತ್ತರ ಸ್ಪುಟ್ನಿಕ್ ರೈಟ್ ಆನ್ಸರ್. ನೋಡಿ, ವಿಶ್ವದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಯಾವಂದ್ರ ಸ್ಪುಟ್ನಿಕ್. ಹಾಗಾದ್ರೆ ಭಾರತ ದೇಶದ ಪ್ರಥಮ ಉಪಗ್ರಹ ಯಾವುದು? ಎಸ್, ಆರ್ಯಭಟ. ಆರ್ಯಭಟ ಅನ್ನುವಂತ ಉಪಗ್ರಹವನ್ನ ಯಾವ ದೇಶದ ಮೂಲಕ ನಾವು ಆರಿಸಿದೆವು? ಶ್ರೀಕಾಂತ್ ಕರೆಕ್ಟ್ ಆನ್ಸರ್, ರಷ್ಯಾ ದೇಶ. ನೋಡಿ, ಆಕ್ಚುಲಿ ಆರ್ಯಭಟ ಅನ್ನುವಂತ ಉಪಗ್ರಹವನ್ನು ಆವಿಷ್ಕಾರ ಮಾಡಿದಾಗ ನಾವು ಅಮೆರಿಕ ದೇಶಕ್ಕೆ ಹೋಗಿ ಅದನ್ನ ಆರಿಸ್ಬೇಕಂತ ವಿಚಾರ ಮಾಡಿದೆವು. ಬಟ್ ಅಮೆರಿಕ ದೇಶದವರು ನಮ್ಗೆ ಅವಕಾಶ ಕೊಡ್ಲಿಲ್ಲ. ಆಗಲ್ಲ ಅಂತಂದ್ರು. ಮತ್ತೆ ರಷ್ಯಾದವ್ರು ಕರೆದ್ರು, ನಿಮ್ಮ ಕೂಡಿ ಅಲ್ಲಾಕ್ ಹೋಗಿರಿ ಬರ್ರಿ ಕಡೆ ಅಂದಾಗ ಹೊತ್ಕೊಂಡು ಅಲ್ಲಿ ಹೋಗಿ ರಷ್ಯಾ ದೇಶದಲ್ಲಿ ಹಾರಾಟ ಮಾಡಿದ. ಅದಕ್ಕೆ ರಷ್ಯಾ ಯಾವಾಗ್ಲೂ ನಮಗೇನಂದ್ರೆ ಆಜನ್ಮ ಮಿತ್ರ ರಾಷ್ಟ್ರ ಅಂತ ಕರಿತೀವಿ. ನಮ್ಮ ಜೀವನದ ಕೊನೆ ಉಸಿರಿರುವಾಗಿಯೂ ರಷ್ಯಾದ ಆ ಉಪಕಾರವನ್ನ ನಾನು ಮರೆಯಂಗಿಲ್ಲ ಅಂತ ಹೇಳಿ ನಮ್ಮೆಲ್ಲ ಬಳಗದ ವತಿಯಿಂದ ನಾನು ಹೇಳ್ತೀನಿ. ಆದರೆ ನಾವು ಜೀವ ಇರುವವರೆಗೂ ಅಮೆರಿಕ ದೇಶವನ್ನು ನಂಬಿಲ್ಲ. ಇದೊಂಥರ ಶತಸಿದ್ಧ. ಇದು ಅಮೆರಿಕ ದೇಶ ನಂಬಿಲ್ಲ, ರಷ್ಯಾ ದೇಶನ ಬಿಡಂಗಿಲ್ಲ. ಇದ್ದ ಹೊತ್ನಾಗ ಎಲ್ಲರ ಕೈ ಯಾರ ಕೈ ಬೆಂಬಲವಾಗಿ ನಿಂತಂತ ರಾಷ್ಟ್ರ. ನೆಕ್ಸ್ಟ್, ನೋಡಿ, ವಿಶ್ವದ ಪ್ರಥಮ ಈ ಗೌರ್ಮೆಂಟ್ ಬುಕ್ಗಳಲ್ಲಿ ನೋಡಿ, ನಿಮಗೆ ತಿಳಿದಿರಲಿ ಅಂತ ಒಟ್ಟ ಬಿಡಬಾರದನ್ನ. ಒಟ್ಟು ಬುಕ್ಕ ಓದ್ರಿ, ನೀವು ಒಟ್ಟು ಬುಕ್ಕ ಓದ್ಲಿಕ್ಕೆ ಕೊಟ್ಟಾಯ್ತು. ಇದು ನಿಮಗೆ ತಿಳಿದಿರಲಿ ಅಂತ ಅದಲ್ಲ, ಇದು ಜೀವನ ಹೊಡೆದಿರ್ತದೆ ನಮಗ. ಗ್ಯಾರಂಟಿ ಪ್ರಶ್ನೆ ಅಲ್ಲಿ. ನಿಮಗೆ ತಿಳಿದಿರಲಿ, ನೀವು ಅದನ್ನ ಜೀವನದಾಗ ಓದಿದ್ದೀರಾ. ಕೃತಕ ಉಪಗ್ರಹ ಯಾವುದಂದ್ರೆ ಅದು ಸ್ಪುಟ್ನಿಕ್ ಅನ್ನುವಂಥದ್ದು. 1957ರಲ್ಲಿ ಇದನ್ನ ಹಾರಾಟ ಮಾಡಲಾಯಿತು. ಯಾವ ದೇಶದ್ದು ಅಂತಂದ್ರೆ ಇದು ರಷ್ಯಾ ದೇಶದ್ದು. ಹಾಗಾದ್ರೆ ಪ್ರಪಂಚದಲ್ಲಿ ಮೊದಲ ಬಾರಿ ಕರೋನಾ ಲಸಿಕೆ ಕಂಡಿಡಿದವ್ರು ಯಾರು? ಕರೋನಾ ಲಸಿಕೆ ಕಂಡಿಡಿದವ್ರು ರಷ್ಯಾನೇ. ರಷ್ಯಾ ದೇಶ ಕಂಡಿಡಿದ ಕರೋನಾಕ್ಕೆ ಏನಂತ ಹೆಸರು ಕೊಟ್ಟರು ಅವರು? ಲಸಿಕೆಗೆ ಸ್ಪುಟ್ನಿಕ್ 5 ಅಂತ ಹೆಸರು ಕೊಟ್ಟರು. ಸ್ಪುಟ್ನಿಕ್ 5 ಏನ್ ಅವಸರದ ಕರೆದವ್, ಯಾವ ಸುದ್ದಿ ಗೊತ್ತಾಗಲಿಲ್ಲ. ಕಂಡಿಡಿದಾರೆ. ಭಾರತೀಯರು ಕಂಡಿಡಿದ ಯಾವುದು? ಕೋವ್ಯಾಕ್ಸಿನ್. ಇಂಗ್ಲೆಂಡ್ ಕೋವಿಶೀಲ್ಡ್. ವಿಶ್ವದ ಪ್ರಥಮ ಬಾರಿಗೆ 1 ಲಕ್ಷ ಜನಸಂಖ್ಯೆಯನ್ನು ತಲುಪಿದ ಪ್ರಥಮ ನಗರ ಯಾವುದು? ವಿಶ್ವದ ಪ್ರಥಮ ಬಾರಿಗೆ 1 ಲಕ್ಷ ಯಾವ ನಗರ? ಕ್ಯಾಲಿಫೋರ್ನಿಯಾ, ವಾಷಿಂಗ್ಟನ್ DC, ಲಂಡನ್, ಪ್ಯಾರಿಸ್. ಯಾರ್ಯಾರು ಆನ್ಸರ್ ಮಾಡ್ರಿ ನೋಡಿ. ಲಂಡನ್ ರೈಟ್ ಆನ್ಸರ್. ನೋಡಿ, ಲಂಡನ್ ಯಾವ ನದಿಯ ದಡದ ಮೇಲೆ ಇದೆ? ಎಸ್, ಥೇಮ್ಸ್ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ನೋಡಿ, ಥೇಮ್ಸ್ ನದಿಯ ದಡದ ಮೇಲೆ ಲಂಡನ್ ಇದೆ. ಹುಗಿಯಂತ್ರವನ್ನು ಆವಿಷ್ಕಾರ ಯಾರು? ಜೇಮ್ಸ್ ವ್ಯಾಟ್. ನೋಡಿ, ಹುಗಿಯಂತ್ರವನ್ನು ಆವಿಷ್ಕಾರ ಮಾಡಿದವರು 1780 ಜೇಮ್ಸ್ ವ್ಯಾಟ್. ಹಾಗಾದ್ರೆ ರೈಲನ್ನು ಆವಿಷ್ಕಾರ ಮಾಡಿದವರು ಯಾರು? ಜಾರ್ಜ್ ಸ್ಟಿಫನ್ಸನ್. ಭಾರತದ ರೈಲು ಸಾರಿಗೆ ಪಿತಾಮಹ ಲಾರ್ಡ್ ಡಾಲ್ಹೌಸಿ. ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಮಾರ್ಕ್ ಕಬ್ಬನ್. ಕರ್ನಾಟಕ ರಾಜ್ಯದ ರೈಲು ಎಲ್ಲಿಂದ ಎಲ್ಲಿವರೆಗೆ ಪ್ರಯಾಣ ಮಾಡಿದ ಅಂತಂದ್ರೆ ಬೆಂಗಳೂರಿನಿಂದ ಜೋಲಾರಪೇಟೆಯವರೆಗೆ. ನೋಡಿ, ಬೆಂಗಳೂರು ಟು ಜೋಲಾರಪೇಟೆ, ತಮಿಳುನಾಡಿನ ಜೋಲಾರಪೇಟೆ. ವಿಶ್ವದ ಅತಿ ಉದ್ದವಾದ ಹೆದ್ದಾರಿ ರಸ್ತೆ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ,
ಆಸ್ಟ್ರೇಲಿಯಾ, ಆಫ್ರಿಕಾ. ನೋಡಿ, ವಿಶ್ವದ ಅತಿ ಉದ್ದವಾದ ಫ್ಯಾನ್ ಅಮೆರಿಕದ ಹೆದ್ದಾರಿ ರಸ್ತೆಯಾಗಿದ್ದು, ಇದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಅಲಸ್ಕಾ, ಕೆನಡಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನದವರೆಗೆ ಹಂಚಿಕೆಯಾಗಿದೆ. ನೋಡಿ, ಉತ್ತರ ಅಮೆರಿಕದಲ್ಲಿ ಕಂಡು ಬರುತ್ತದೆ. ಪ್ರಪಂಚದ ಅತ್ಯಂತ ಉದ್ದವಾಗಿರುವಂತ ಇದು ಯಾವ ಬುಕ್ ಅಂದ್ರೆ ಸೆಕೆಂಡ್ PUC ಗೌರ್ಮೆಂಟ್ ಬುಕ್. ನೋಡಿ, ಸೆಕೆಂಡ್ PUC ಗೌರ್ಮೆಂಟ್ ಬುಕ್ಗಳು ತೋಡ್ರಿ. ಗೌರ್ಮೆಂಟ್ ಬುಕ್ಗಳು ನಿಮ್ ಕಡೆ ಒಂದ್ಸತಿ ಇರಲಿ. ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಮಲೇಷಿಯಾದಲ್ಲಿ ಏನೆಂದು ಕರೆಯುತ್ತಾರೆ? ಸಾಕಷ್ಟು ಬಾರಿ ಹೇಳಿದ್ದೆ ನಿಮಗೆ. ಬ್ರೆಜಿಲ್ ದೇಶದಲ್ಲಿ ರೋಕಾ, ವಿಯೆಟ್ನಾಮದಲ್ಲಿ ರೇ, ಮಧ್ಯ ಅಮೆರಿಕದಲ್ಲಿ ಏನು, ಇಂಡೋನೇಷ್ಯಾದಲ್ಲಿ ಮತ್ತು ಮಲೇಷಿಯಾದಲ್ಲಿ ಲಡಾಂಗ್ ಎಂದು ಕರೆಯುತ್ತಾರೆ. ಕರೆಕ್ಟಾ? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಮಾಡುವಂತ ಬೇಸಾಯ ಪದ್ಧತಿ ಇದೆಯಲ್ಲ, ಇದನ್ನ ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಕರೀತಾರೆ. ಸ್ಥಳಾಂತರ ಬೇಸಾಯ ಪದ್ಧತಿ ಅಂದ್ರೆ ಏನು? ನೀವು ಬಾಳ ಸರಿ ಹೇಳಿ, ನಾನು ಇವೆಲ್ಲ ಇಲ್ರಿ ಅಂತ ಹೇಳಿನಿ. ಕರ್ನಾಟಕ ರಾಜ್ಯದಲ್ಲಿ ಕಮರಿ ಅಂತ ಕರೀತಾರೆ, ಕೇರಳದಲ್ಲಿ ಪೋನಮ್ ಅಂತ ಕರೀತಾರೆ, ಒಡಿಸ್ಸಾದಲ್ಲಿ ಕೋಮನ್ ಅಂತ ಕರೀತಾರೆ. ಸುಡುಗಾಡು ಎಲ್ಲ IPL GPL ಬಂದು ನಮ್ಮ ಹುಡುಗರೆಲ್ಲ ಕಾಲ್ಬಾರ್ ಮಿಕ್ಕಿ ಸಾವಕಾಶ ಒಳ್ಳೆ ಬರೋರು ಇವರು. ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಜುಮಿಂಗ್ ಅಂತ ಕರೀತಾರೆ, ಮಧ್ಯ ಅಮೆರಿಕದಲ್ಲಿ ಮಿಲ್ಫ್ ಅಂತ ಕರೀತಾರೆ, ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲಿ ಲಡಾಂಗ್ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಹೆಚ್ಚು ತೀವ್ರ ಭೂಕಂಪ ಹೊಂದಿರುವಂತ ವಲಯ ಅಂದ್ರೆ 5ನೇ ವಲಯ. ನೋಡಿ, ಹೈಯೆಸ್ಟ್ 5ನೇ ವಲಯದಲ್ಲಿ ಇದೆ ಇದು. 5ನೇ ವಲಯದಲ್ಲಿ 5ನೇ ವಲಯ. ಕರೆಕ್ಟಾ? 5ನೇ ವಲಯ ಹೈಯೆಸ್ಟ್ ಇದೆ. ನೋಡಿ, ಭಾರತದಲ್ಲಿ ಎಷ್ಟು ಭೂಕಂಪ ವಲಯ ಇದಾವೆ? ಭೂಕಂಪ ವಲಯಗಳದಾವೆ. ಎಸ್, 5 ಭೂಕಂಪ ವಲಯಗಳದಾವೆ. ಭಾರತ ದೇಶದಲ್ಲಿ ಕಂಡು ಬರುವಂತ ಭೂಕಂಪ ವಲಯಗಳ ಸಂಖ್ಯೆ ಎಷ್ಟಂದ್ರೆ 5 ಭೂಕಂಪ ವಲಯಗಳದಾವೆ. ಪ್ರಪಂಚದಲ್ಲಿ ಎಷ್ಟದಾವೆ? ಎಸ್, ಪ್ರಪಂಚದಲ್ಲಿ 4 ಭೂಕಂಪ ವಲಯಗಳದಾವೆ. ಪ್ರಪಂಚದಲ್ಲಿ 4 ಇದ್ರೆ ಭಾರತ ದೇಶದಲ್ಲಿ 5 ಅದ. ನೋಡಿ, 5. ಭಾರತ ದೇಶದಲ್ಲಿ ಕಂಡು ಬರುವಂತ ಜೈವಿಕ ಸಂರಕ್ಷಣಾ ವಲಯಗಳ ಸಂಖ್ಯೆ 18. ನೋಡಿ, ಟೋಟಲ್ 18 ಜೈವಿಕ ಸಂರಕ್ಷಣಾ ತಾಣಗಳದಾವೆ. ಪ್ರದೇಶದಲ್ಲಿ ಶೀತಲ ಮರುಭೂಮಿ, ಉತ್ತರಾಖಂಡದಲ್ಲಿ ನಂದಾದೇವಿ, ಅಸ್ಸಾಮದಲ್ಲಿ ಕಾಂಚನಜುಂಗ, ಸಿಕ್ಕಿಂ, ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ದಬಂಗ್, ಅಸ್ಸಾಮದಲ್ಲಿ ಮಾನಸ ಮತ್ತು ಸೈಕೋಸ್ ದಿಬ್ರೋಸ್, ಮೇಘಾಲಯದಲ್ಲಿ ನೌಕ್ರೋಕ್, ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್, ಒಡಿಸ್ಸಾದಲ್ಲಿ ಸಿಮ್ಲಿಪಾಲ್, ಆಂಧ್ರದಲ್ಲಿ ಶೇಷಾಚಲಂ, ತಮಿಳುನಾಡಲ್ಲಿ ನೀಲಗಿರಿ ಮತ್ತು ಮನ್ನಾರಕಾತ್, ಕೇರಳದಲ್ಲಿ ಅಗಸ್ತ್ಯಮಲೈ, ಗುಜರಾತ್ ರಾಜ್ಯದಲ್ಲಿ ಗ್ರೇಟ್ ರನ್ ಆಫ್ ಕಚ್, ಮಧ್ಯಪ್ರದೇಶದಲ್ಲಿ ಪಾಚು ಪನ್ನಾ ಮತ್ತು ಛತ್ತೀಸ್ಗಢ ಮತ್ತು ಜಾರ್ಖಂಡದಲ್ಲಿ ಅಮರಕಂಟಕ, ಅಂಡಮಾನ್ ನಿಕೋಬಾರದಲ್ಲಿ ಗ್ರೇಟ್ ನಿಕೋಬಾರ್. ಟೋಟಲ್ ಭಾರತ ದೇಶದಲ್ಲಿ ಎಷ್ಟು ಜೈವಿಕ ಸಂರಕ್ಷಣಾ ತಾಣಗಳದಾವ ಅಂದ್ರೆ 18 ಜೈವಿಕ ಸಂರಕ್ಷಣಾ ತಾಣಗಳನ್ನು ನೋಡ್ತೇವೆ. ಆ 18ರಲ್ಲಿ ವಿಶ್ವ ಗುಂಪಿಗೆ ಸೇರ್ಪಡೆಗೊಂಡು ಎಷ್ಟು? 10ರಲ್ಲಿ ವಿಶ್ವ ಗುಂಪಿಗೆ ಸೇರ್ಪಡೆಯಾಗಿದ್ದು ಎಸ್ 12 ಸೇರ್ಪಡೆಯಾಗ. 18ರಲ್ಲಿ 12 ವಿಶ್ವ ಗುಂಪಿಗೆ ಸೇರ್ಪಡೆಗೊಂಡಿದ್ದಾವೆ. ಕಾದರ ಮತ್ತು ಬಂಗಾರ ಯಾವ ಮಣ್ಣಿನ ಪ್ರಕಾರ ಅಂದ್ರೆ ಮೆಕ್ಕಲ ಮಣ್ಣಿನ ಪ್ರಕಾರ. ನೋಡಿ, ಯಾಕಂದ್ರೆ ಮೆಕ್ಕಲ ಮಣ್ಣಿನಲ್ಲಿ 3 ಪ್ರಕಾರ: ಬಂಗಾರ, ಕಾದರ, ಕಂಕರ ಅಂತೇಳಿ. ಆಯ್ತಾ, ನೀವೇ ಆನ್ಸರ್ ಮಾಡಿ. ಯಾವ ಮಣ್ಣನ್ನ ರೇವೆ ಮಣ್ಣು ಎಂದು ಕರೆಯುತ್ತಾರೆ? ಮೆಕ್ಕಲು ಮಣ್ಣನ್ನ ರೇವೆ ಮಣ್ಣು ಅಂತ ಕರೀತಾರೆ. ನೋಡಿ, ಇಲ್ಲಿ ಕಾದರ ಮತ್ತು ಬಂಗಾರ ಮೆಕ್ಕಲು ಮಣ್ಣಿನ ಪ್ರಕಾರಗಳಲ್ಲಿ ನೋಡ್ತೀವಿ ನಾವು. ಭೂಮಿಯ ಮೇಲೆ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಯಾವುದು? ಮೌಸಿನ್ ರಾಮ. ನೋಡಿ, ಮೇಘಾಲಯದ ಮೌಸಿನ್ ರಾಮ ಇದೆಯಲ್ಲ, ಇದು ಭೂಮಿಯ ಮೇಲೆ ಎಷ್ಟು ಸೆಂಟಿಮೀಟರ್ ಮಳೆ ಆಗ್ತಂದ್ರೆ 1141 ಸೆಂಟಿಮೀಟರ್ ಮಳೆ ಆಗ್ತದೆ. ಇಡೀ ಭೂಮಿಯ ಮೇಲಿನ ಅತಿ ಹೆಚ್ಚು ಮಳೆಯಾಗುವಂತ ಸ್ಥಳ, ತೇವಾಂಶ ಭರಿತವಾದ ಸ್ಥಳ ಯಾವಂದ್ರ ಮೌಸಿನ್ ರಾಮ. ಭೂಮಿಯ ಮೇಲೆ ಮೇಘಾಲಯದ ಮೌಸಿನ್ ರಾಮ. ಯಾಕಂದ್ರೆ
ಈ ಒಂದು ಬಂಗಾಳ ಕೊಲ್ಲಿಯ ಮಾರುತಗಳು ಮತ್ತು ಅರಬ್ಬಿ ಸಮುದ್ರದ ಮಾರುತಗಳು ಎರಡೂ ಬಂದು ಸೇರುತ್ತವೆ. ಎರಡೂ ಬಂದು ಸೇರುವುದರಿಂದ ಹೈಯೆಸ್ಟ್ ಮಳೆ ಆಗ್ತದೆ ಆ ಭಾಗದಲ್ಲಿ. ಹಡದ ಗುಡುಗು ಮಿಂಚುಗಳಿಂದ ಮಳೆ ಬಿದ್ದರಲ್ಲಕ್ಕನ ಆನೆಕಲ್ಲುಗಳ ಮಳೆ, ಆ ಹೊಡೆದಕ್ಕೆ ಆನೆ ಮರಿಗಳಂತ ಇರ್ತಾವೆ, ಯಾವ ಕಣ್ಣಿ ಹೊಡೆ ಹಾಡದ್ರ ಪಡ 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 ಪಡ. ನೈಋತ್ಯ ಮಾನ್ಸೂನ್ ಮಾರುತಗಳು ಅತಿ ಹೆಚ್ಚು ಮಳೆ ತರುವ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಆಗುಂಬೆ ನೋಡಿ. ಆಗುಂಬೆ ಹೈಯೆಸ್ಟ್ ಮಳೆ ಪಡಿತದೆ, ಕರ್ನಾಟಕ ರಾಜ್ಯದ ಆಗುಂಬೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಆಗದೆ ಆಗುಂಬೆ ಮಳೆ. ಅದಕ್ಕೆ ಆಗುಂಬೆಯನ್ನು ಏನಂತ ಕರೀತಾರೆ ಅಂದ್ರೆ ದಕ್ಷಿಣ ಭಾರತದ ಮೌಸಿನ್ ರಾಮ ಅಂತ ಕರೀತಾರೆ. ಇಲ್ಲಿ ಕೊಟ್ಟ ನೋಡಿ, ದಕ್ಷಿಣ ಭಾರತ ಮೌಸಿನ್ ರಾಮ ಎಂದು ಕರೆಯುತ್ತಾರೆ. ಆಗುಂಬೆ, ಹುಲಿಕಲ್ಲ, ಉಡುಪಿ ಹೈಯೆಸ್ಟ್ ಮಳೆ ಆಗ್ತಾ ಇದೆ. ಉಡುಪಿ ಆಗಿರ್ಬೋದು, ಹುಲಿಕಲ್ ಆಗಿರ್ಬೋದು, ಆಗುಂಬೆ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಹೈಯೆಸ್ಟ್. ಭಾಗಮಂಡಲ, ಕಾಲ ಬೈಸಾಖಿ ಎಂಬ ಪರಿಸರ ಮಳೆ ಪಡೆಯುವ ಸ್ಥಳ ಯಾವುದು? ಕಾಲ ಬೈಸಾಖಿ ಅಸ್ಸಾಂ ಆಗಿರಬಹುದು, ಪಂಜಾಬ್, ಕರ್ನಾಟಕ. ಎಸ್, ಅಸ್ಸಾಂ ರೈಟ್ ಆನ್ಸರ್. ಕಾಲ ಬೈಸಾಖಿ ಎಲ್ಲಿ ಆಗ್ತಂದ್ರೆ ಅಸ್ಸಾಮದಲ್ಲಿ ಕಾಲ ಬೈಸಾಖಿ, ಕೇರಳದಲ್ಲಿ ಮಾವಿನ ಹೊಯ್ಲು, ಕರ್ನಾಟಕದಲ್ಲಿ ಕಾಪಿಯ ತುಂತುರು, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮದಲ್ಲಿ ಏನಂತಾರೆ ಅಂದ್ರೆ ಬೇಸಿಗೆ ದಿನಮಾನಗಳಲ್ಲಿ ಬೀಸುವಂತ ಮಾರುತಗಳನ್ನ ಸ್ಥಳೀಯ ಮಾರುತಗಳಂತ ಕರೀತಾರೆ. ಲೋಕಲ್ ವಿಂಡ್ಸ್, ಸ್ಥಳೀಯ ಮಾರುತಗಳಂದ್ರು ಒಂದೇ. ಪಡೆಯುವಂತ ಮಳೆ ಇದೆಯಲ್ಲ ಅದನ್ನ ಏನಂತ ಕರೀತಾರಂದ್ರ ಸ್ಥಳೀಯ ಮಾರುತಗಳು ಅಂತ ಕರೀತಾರೆ. ಈ ಸ್ಥಳೀಯ ಮಾರುತಗಳನ್ನು ಕರ್ನಾಟಕ, ಇನ್ನು ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ, ಪಂಜಾಬದಲ್ಲಿ ರಾಜಸ್ಥಾನ್ ಅಂತ ಕರೀತಾರೆ, ಪಂಜಾಬದಲ್ಲಿ ನಾರ್ವೆಸ್ಟಾರ್ ಅಂತ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಆಂಡಿಸ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ. ಕಾಲ ಬೈಸಾಖಿ ಅಂದ್ರೆ ಏನು? ವಿನಾಶಕಾರಿಯ ಗಾಳಿ. ಆಂಡಿಸ್ ಕುರುಡು ಗುರುಡುತನ, ಕಣಿಬೇನೆ ಬರ್ತಾವಲ್ಲ, ಕಣ್ಣಿಗೆ ನೋವು ಆಗ್ತಿದ್ರೆ ಕಣಿಬೇನೆ ಅಂತ ಕರೀತಾರೆ, ಕುರುಡು ಗುಂಡುತನ ಅಂತ ಕರೀತಾರೆ. ಎಲ್ಲ ನರ್ಮದಾ ನದಿ ಜಲವಿವಾದಕ್ಕೆ ಸಂಬಂಧಿಸಲ್ಲ ರಾಜ್ಯ ಯಾವುದು? ಯಾವ ರಾಜ್ಯದಕ್ಕೆ ಸಂಬಂಧಪಟ್ಟಿಲ್ಲ? ಗುಜರಾತ್ ರಾಜ್ಯ, ರಾಜಸ್ಥಾನ ಮತ್ತು ಮಹಾರಾಷ್ಟ್ರ. ನದಿ ಗೋವಾಕ್ಕೆ ಸಂಬಂಧಪಟ್ಟಿಲ್ಲ ನೋಡಿ, ಗೋವಾಕ್ಕೆ ಸಂಬಂಧಪಟ್ಟಿಲ್ಲ. ಗುಜರಾತ್ ರಾಜ್ಯ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಮಹಾರಾಷ್ಟ್ರ ಆಗಿರಬಹುದು, ಮತ್ತೆ ಮಧ್ಯಪ್ರದೇಶ ಬರ್ತದೆ. ಮಧ್ಯಪ್ರದೇಶ. ಗೋವಾ ಯಾವ ನದಿಯ ದಡದ ಮೇಲೆ ಇದೆ? ಗೋವಾ ಯಾವ ನದಿಯ ದಡದ ಮೇಲೆ ಇದೆ? ಜುವಾರಿ ನದಿಯ ದಡದ ಮೇಲೆ ಇದೆ ನೋಡಿ. ಗೋವಾ ಯಾವ ನದಿಯ ದಡ ಅಂತಂದ್ರೆ ಜುವಾರಿ ಮತ್ತೆ ಮಾಂಡೋವಿ. ಮರ್ಮ ಗೋವಾ ಬಂದರೆ ಜುವಾರಿ. ಟೋಟಲ್ ಗೋವಾ ಮತ್ತು ಜುವಾರಿ ಮತ್ತು ಮಾಂಡೋವಿ. ನೋಡಿ, ಕಾವೇರಿ ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಕೇರಳ. ತುಂಗಭದ್ರಾ ಕರ್ನಾಟಕ, ಆಂಧ್ರ ಪ್ರದೇಶ. ಕೃಷ್ಣಾ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ. ಮಾಂಡೋವಿ ಕರ್ನಾಟಕ, ಗೋವಾ. ನರ್ಮದಾ ಗುಜರಾತ್, ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ್. ಯಮುನಾ ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ, ಮಧ್ಯ ಪ್ರದೇಶ. ಗೋದಾವರಿ ಮಹಾರಾಷ್ಟ್ರ, ಛತ್ತೀಸ್ಗಢ, ಕರ್ನಾಟಕ, ಆಂಧ್ರ ಪ್ರದೇಶ. ರಾವಿ ಮತ್ತು ಬಿಯಾಸ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಜಮ್ಮು ಕಾಶ್ಮೀರ. ಮುಲ್ಲಾ ಅಂತೂ ಇದು ಬಹಳ ಸರಿ ಕ್ವಶನ್ ಕೇಳ, ಇದ್ರ ಕಾಲ ಸಾಕಾಗಿ ಹೋಗ್ಯದ ನನಗೆ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯಗಳ ಮಧ್ಯೆ ಇದೆ ಅಂದ್ರೆ ಕೇರಳ ಮತ್ತು ತಮಿಳುನಾಡು. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಹೈಯೆಸ್ಟ್ ಕ್ವಶನ್ ಇದು. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯಗಳ ಮಧ್ಯದ? ಇದು ಕೇರಳ ಮತ್ತು ತಮಿಳುನಾಡುಗಳ ಮಧ್ಯದಲ್ಲಿ ಕಂಡು ಬರುತ್ತೆ.